ಹಾಯ್. ಫುಡ್ ಫಾರೆಸ್ಟಲ್ಲಿ ಬಪ್ಪು ಅಡುಗೆ ಎಲ್ಲ ನೋಡ್ತಾ ಇದ್ರಾ? ಟ್ರೈ ಮಾಡಿದ್ರಾ ಯಾವುದಾದ್ರೂ? ನಾ ಇವತ್ತೊಂದು ಸಸಾರದ್ದು ಪಲ್ಯ ಮಾಡ್ತಾಯಿದ್ದೆ, ಬೆಂಡೆಕಾಯಿ ಹಾಕಿ. ಸಿಕ್ಕಾಪಟ್ಟೆ ಚಲೋ ಆಗ್ತು. ಬೆಂಡೆಕಾಯಿ ಸಿಂಪಲ್ ಪಲ್ಯ ಎಲ್ಲರಿಗೂ ಗೊತ್ತಿರ್ತಲ್ದ. ನಾ ಇವತ್ತು ಅದಕ್ಕೊಂದು ಟ್ವಿಸ್ಟ್ ಕೊಡ್ತೆ. ಎಷ್ಟು ಚಲೋ ಆಗ್ತು ಅಂದರೆ ನಿಂಗೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗ್ತು. ಓಕೆ, ಈಗ ಪಲ್ಯ ಸ್ಟಾರ್ಟ್ ಮಾಡೋಣ. ನಾ ಇಲ್ಲೊಂದು ಪ್ಯಾನಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡೆ. ಎಣ್ಣೆ ಕಾದಿದ ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸು, ಕರಿ ಲೀವ್ಸು, ಹಿಂಗು ಎಲ್ಲ ಹಾಕೊಳ್ಳೋ. ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡ್ಲಿಕ್ಕಡಲ್ದ. ಈಗ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೆ. ಈರುಳ್ಳಿ ಚಲೋ ಫ್ರೈ ಆದಮೇಲೆ ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೆ. ಹೀಗೆ ಚಲೋ ಮಾಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂಚೂರು ಅರಿಶಿನ ಹಾಕ್ತೆ. ಈಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ತೆ. ಅದು ಸ್ವಲ್ಪ ಹಾಗೆ ಕುಕ್ಕಪ್ ಅಲ್ಲಿವರೆಗೆ ಲಾಳೆ ಇರ್ತಲ್ಲಿ ಬೆಂಡೆಕಾಯಿ, ಎಂಥ ತೊಂದರೆ ಇಲ್ಲ, ಅದು ಕಡೆಗೆ ಹೋಗ್ತದೆ. ಹೀಗೆ ಚಲೋ ಮಿಕ್ಸ್ ಮಾಡಿದರೆ ನಂಗೆ ಯಾವಾಗೂ ಮಾಡು ಸಿಂಪಲ್ ಬೆಂಡೆಕಾಯಿ ಪಲ್ಯ ರೆಡಿ. ಈಗ ಟ್ವಿಸ್ಟ್ ಎಂಥದ್ದು ಅಂದರೆ, ಒಂದು ಮಿಕ್ಸರ್ ಜಾರಲ್ಲಿ ಹುರಿದ ಶೇಂಗಾ, ಸ್ವಲ್ಪ ಎಳ್ಳು, ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಮ್ಯಾಂಗೋ ಪೌಡರು ಮತ್ತು ಕರಿ ಲೀವ್ಸ್ ಹಾಕಿ ಪೌಡ್ರ್ ಮಾಡ್ಕೊಳ್ಳೋ. ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಲಿಕ್ಕೂ, ಬಟ್ ನಾನು ಗ್ರೀನ್ ಚಿಲ್ಲಿನೇ ಹಾಕಿದ್ದೆ, ಅದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ತಾಯಿದ್ದೆ. ಓಕೆ, ಗ್ರೈಂಡ್ ಮಾಡಾತು. ಈಗ ಈ ಪೌಡರ್ನ ನಂಗಳು ಈ ಸಿಂಪಲ್ ಬೆಂಡೆಕಾಯಿ ಪಲ್ಯಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಆಗ್ತು. ನಾ ಒಂದ್ಸಲ ಸಾಲ್ಟ್ ಎಲ್ಲ ಸರಿ ಇದ್ದ ಹೇಳಿ ಚೆಕ್ ಮಾಡಿ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಈಗ ಈ ಸಿಂಪಲ್ ಪಲ್ಯಕ್ಕೆ ಆ ಮ್ಯಾಜಿಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿ ಪಲ್ಯ ರೆಡಿ ಆಗ್ತು. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಇದ್ರೂ ಅಡ್ಡಿಲ್ಲ, ನೀರು ಆ್ಯಡ್ ಮಾಡೋಗಿದ್ರೂ ಅಡ್ಡಿಲ್ಲ, ಸಿಕ್ಕಾಪಟ್ಟೆ ಚಲೋ ಆಗ್ತು. ಮಾತ್ರ ಚಪಾತಿ, ರೊಟ್ಟಿಗೆ, ದೋಸೆಗೆ, ರೈಸ್ಗೂ ಚಲೋ ಮ್ಯಾಚ್ ಆಗ್ತು. ಬೆಂಡೆಕಾಯಿ ತಂದಾಗ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಹಾಗೆ ಫುಡ್ ಫಾರೆಸ್ಟಿಗೆ ಅವಾಗವಾಗ ಒಂದು ವಿಸಿಟ್ ಹಾಕ್ತಾಯಿರಿ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಫುಡ್ ಫಾರೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.